ನಮಸ್ಕಾರ ಕನ್ನಡಿಗರೇ, ಎಲ್ರಿಗೂ ಪ್ರಶಾಂತ್ ಸಿಜೆ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನು ಇವತ್ತಿನ ದಿನ ಈ ವಿಡಿಯೋದಲ್ಲಿ ರೈಲ್ವೆ ಫ್ಯಾಕ್ಟರಿಯಲ್ಲಿ ಇತ್ತೀಚೆಗೆ ಅಪ್ರೆಂಟಿಸ್ಶಿಪ್ ತರಬೇತಿಗೆ ಅಪ್ಲಿಕೇಶನ್ಸ್ನ ಕರೆದಿದ್ದಾರೆ. ಇದರ ಕುರಿತಾದ ಮಾಹಿತಿಯನ್ನು ನಾನು ನಿಮ್ಮೊಂದಿಗೆ ಈ ವಿಡಿಯೋದಲ್ಲಿ ಹಂಚಿಕೊಂಡಿದ್ದೇನೆ. ಹಾಗೆಯೇ ಇನ್ನೂ ಯಾರಾದರೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಇನ್ನೂ ಹೆಚ್ಚಿನ ಮಾಹಿತಿಯನ್ನು ನಿಮ್ಮೊಂದಿಗೆ ಹಂಚಿಕೊಳ್ಳೋದಕ್ಕೆ ಅವಕಾಶ ಮಾಡಿಕೊಡಿ ಅಂತ ಹೇಳ್ತಾ, ಮೊದಲಿಗೆ ಯಾರೆಲ್ಲ ಈ ಒಂದು ತರಬೇತಿಗೆ ಎಲಿಜಿಬಿಲಿಟಿ ಇದ್ದಾರೆ, ಏನೆಲ್ಲ ಎಲಿಜಿಬಿಲಿಟಿ ಕ್ರೈಟೀರಿಯಾ ಏನಿದೆ ಅನ್ನೋದನ್ನು ನಾವು ನೋಡೋದಾದರೆ, ಮೊದಲಿಗೆ ಏಜ್ ಲಿಮಿಟ್ ಎಷ್ಟಿರಬೇಕು. ಏಜ್ ಲಿಮಿಟ್ ಅಂದರೆ 15ರಿಂದ 24 ವರ್ಷದ ಒಳಗಿನವರಾಗಿರಬೇಕು. ಅದು ಯಾವ ಒಂದು ಡೇಟ್ಗೆ ಅಂದರೆ ಆಸ್ ಆನ್ ಡೇಟ್ 21 ಜಾನ್ವರಿ 2023, ಅಂದರೆ 21 ಜನವರಿ 2023ಕ್ಕೆ ಒಂದು ಅಪ್ಲಿಕೇಶನ್ನ ಕರೆದಿರುವಂಥದ್ದು. ಸೊ ಹಾಗಾಗಿ ಆ ಒಂದು ಡೇಟ್ಗೆ ನಿಮಗೆ 24 ವರ್ಷ ಕಂಪ್ಲೀಟ್ ಆಗಿರಬಾರ್ದು, 24 ವರ್ಷ ಕಂಪ್ಲೀಟ್ ಆಗಿರಬಾರ್ದು ಅಂತ ಹೇಳ್ತಾರೆ. 15ರಿಂದ 24ರ ಒಳಗಡೆ ಈ ಒಂದು ಏಜ್ ಲಿಮಿಟ್ ಇರ್ತಕ್ಕಂಥವ್ರು ಅಪ್ಲೈ ಮಾಡಬಹುದು. ಹಾಗೆಯೇ ಇಲ್ಲಿ ಏಜ್ ರಿಲ್ಯಾಕ್ಸೇಷನ್ ಸಹ ಕೊಟ್ಟಿದ್ದಾರೆ. ಪರ್ ಏಜ್ ಲಿಮಿಟ್ ರಿಲ್ಯಾಕ್ಸೇಷನ್ ಮುಂದೆ SC/ST ಕ್ಯಾಂಡಿಡೇಟ್ಸ್ಗೆ 5 ವರ್ಷ, ಹಾಗೆಯೇ OBC ಕ್ಯಾಂಡಿಡೇಟ್ಸ್ಗೆ 3 ವರ್ಷ ಕೊಟ್ಟಿದ್ದಾರೆ. ಇದರ ಜೊತೆಗೆ ಮಿನಿಮಮ್ ಎಜುಕೇಷನಲ್ ಕ್ವಾಲಿಫಿಕೇಷನ್ ಅಂದರೆ ಮಿನಿಮಮ್ ಎಜುಕೇಷನ್ ಏನು ಓದಿರಬೇಕು ಅಂದರೆ 10th ಪಾಸ್ ಆಗಿರಬೇಕು. ಫಸ್ಟ್ ಮಸ್ಟ್ ಹ್ಯಾವ್ ಪಾಸ್ಡ್ ಇನ್ 10th ಕ್ಲಾಸ್ ವಿತ್ ಮಿನಿಮಮ್ 50% ಮಾರ್ಕ್ಸ್ ಆರ್ ಅಗ್ರಿಗೇಟ್. 50% ಮಾರ್ಕ್ಸ್ ಜೊತೆಗೆ ನೀವು 10th ಪಾಸ್ ಆಗಿರಬೇಕು, ಅಥವಾ 10th ಆರ್ ಇಕ್ವಿವೆಲೆಂಟ್, 10th ಇಕ್ವಿವೆಲೆಂಟ್ ಯಾವುದೇ ಇದ್ದರೂ ಪಾಸ್ ಆಗಿರಬೇಕು 50%ಅಲ್ಲಿ. ಜೊತೆಗೆ ಮಸ್ಟ್ ಹ್ಯಾವ್ NTC ಸರ್ಟಿಫಿಕೇಟ್ ಇನ್ ಡೆಸಿಗ್ನೇಟೆಡ್ ITI ಟ್ರೇಡ್. ಏನು ನೀವು ITIನಲ್ಲಿ ಟ್ರೇಡ್, ನಾನು ಹೇಳ್ತೀನಿ ನೆಕ್ಸ್ಟ್ ಸ್ಲೈಡಲ್ಲಿ ನಿಮಗೆ ಯಾವ್ಯಾವ ಟ್ರೇಡ್ಸ್ ಅಂತೆಲ್ಲ ಹೇಳ್ತೀನಿ. ಸೊ ಆ ಟ್ರೇಡ್ಸಲ್ಲಿ ನಿಮಗೆ NTC ಸರ್ಟಿಫಿಕೇಟನ್ನು ನೀವು ಹೊಂದಿದರೆ ಖಂಡಿತವಾಗ್ಲೂ ನೀವು ಅಪ್ಲೈ ಮಾಡಬಹುದು. ಜೊತೆಗೆ ದ ಕ್ಯಾಂಡಿಡೇಟ್ ಹೂ ಹ್ಯಾವ್ ರಿಜಿಸ್ಟರ್ಡ್ ದೇರ್ ನೇಮ್ಸ್ ವಿತ್ ದ ಲೋಕಲ್ ಎಂಪ್ಲಾಯ್ಮೆಂಟ್ ಎಕ್ಸ್ಚೇಂಜ್ ಆರ್ ಓನ್ಲಿ ಎಲಿಜಿಬಲ್ ಟು ಅಪ್ಲೈ. ಅಂದರೆ ಯಾರು ಉದ್ಯೋಗ ವಿನಿಮಯ ಕೇಂದ್ರಗಳಲ್ಲಿ, ನಿಮ್ಮ ಪ್ರತಿಯೊಂದು ಜಿಲ್ಲೆಗಳಲ್ಲೇ ಇರುತ್ತೆ ಉದ್ಯೋಗ ವಿನಿಮಯ ಕೇಂದ್ರ ಅಂತೇಳಿ, ಎಂಪ್ಲಾಯ್ಮೆಂಟ್ ಎಕ್ಸ್ಚೇಂಜ್ ಆಫೀಸ್ ಅಂತೇಳಿ, ಅಲ್ಲಿ ನೀವು ಎಂಪ್ಲಾಯ್ಮೆಂಟ್ ಕಾರ್ಡನ್ನು ಮಾಡಿಸಿರಬೇಕು. ಉದ್ಯೋಗ ಚೀಟಿ ಅಂತೇಳಿ ಕೊಡ್ತಾರೆ, ಆ ಒಂದು ಎಂಪ್ಲಾಯ್ಮೆಂಟ್ ಕಾರ್ಡನ್ನು ಮಾಡಿಸಿದರೆ ನೀವು ಎಲಿಜಿಬಲ್ ಇರ್ತೀರ. ಹಾಗೆಯೇ ಆ ಎಂಪ್ಲಾಯ್ಮೆಂಟ್ ಕಾರ್ಡು 3 years or 2 yearsಗೆ ಒಂದು ಸರಿ ರಿನ್ಯೂವಲ್ ಮಾಡಿಸೋದಿರುತ್ತೆ. ಸೊ ಆ ಒಂದು ಡೇಟನ್ನು ಸಹ ನೀವು ಇಲ್ಲಿ ನೋಡ್ಕೊಬೇಕಾಗುತ್ತೆ. ರಿಜಿಸ್ಟ್ರೇಷನ್ ಶುಡ್ ಬಿ ಕರೆಂಟ್ ಆ್ಯಂಡ್ ವ್ಯಾಲಿಡ್. ಆ ರಿಜಿಸ್ಟ್ರೇಷನ್ ಸಹ ಅದು ವ್ಯಾಲಿಡ್ ಆಗಿ ಇರಬೇಕಾಗುತ್ತೆ. ಜೊತೆಗೆ ಯಾವ್ಯಾವ ಟ್ರೇಡ್ಸ್ನವರು ಇದಕ್ಕೆ ಅಪ್ಲೈ ಮಾಡಬಹುದು ಅಂತ ನೋಡೋದಾದ್ರೆ, ಇಲ್ಲಿ ನೋಡ್ತಾ ಇದ್ದೀರಾ ನೀವು ಚಾರ್ಟಲ್ಲಿ, ಫಿಟ್ಟರ್, ಮಷಿನಿಸ್ಟ್, ಮೆಕ್ಯಾನಿಕ್ ಮೋಟರ್ ವೆಹಿಕಲ್, ಟರ್ನರ್, CNC ಪ್ರೋಗ್ರಾಮಿಂಗ್ ಕಮ್ ಆಪರೇಟರ್, ಎಲೆಕ್ಟ್ರಿಷಿಯನ್, ಎಲೆಕ್ಟ್ರಾನಿಕ್ ಮೆಕ್ಯಾನಿಕ್. ಸೊ ಇಲ್ಲಿ ನೋಡ್ತಾ ಇದ್ದೀರಾ ಅತಿ ಹೆಚ್ಚಿನ ಒಂದು ತರಬೇತಿ ಅವಕಾಶ ಇರ್ತಕ್ಕಂಥದ್ದು ಫಿಟ್ಟರ್ಗೆ 85 ಸೀಟ್ಸ್ ಇದ್ದಾವೆ. ಹಾಗೆಯೇ ಮಿಷಿನಿಟ್ಸಲ್ಲಿ 31 ಇದ್ದಾವೆ, ಮೆಕ್ಯಾನಿಕ್ ಮೋಟರ್ ವೆಹಿಕಲಲ್ಲಿ 8 ಇದೆ, ಟರ್ನರಲ್ಲಿ 5 ಇದೆ, CNC ಪ್ರೋಗ್ರಾಮಿಂಗಲ್ಲಿ 23 ಇದೆ, ಎಲೆಕ್ಟ್ರಿಷಿಯನಲ್ಲಿ 18 ಇದೆ, ಎಲೆಕ್ಟ್ರಾನಿಕ್ಸ್ ಮೆಕ್ಯಾನಿಕಲ್ಲಿ 22 ಇದೆ. ಸೊ ಇಲ್ಲಿ ನೀವು ಮೇಲೆ ನೋಡ್ತಾ ಇದ್ದೀರಾ SC ಅಂದರೆ ಸ್ಕೆಡ್ಯೂಲ್ಡ್ ಕ್ಯಾಸ್ಟ್, ಸ್ಕೆಡ್ಯೂಲ್ಡ್ ಟ್ರೈಬ್ಸ್, ಅದರ್ ಬ್ಯಾಕ್ವರ್ಡ್ ಕ್ಲಾಸಸ್, ಅನ್ರಿಸರ್ವ್ಡ್, ಜೊತೆಗೆ PW ಅಂದರೆ ಪರ್ಸನ್ ವಿತ್ ಡಿಸಬಿಲಿಟೀಸ್, ESM ಅಂದರೆ ಎಕ್ಸ್ ಸರ್ವಿಸ್ ಮ್ಯಾನ್ ಅಂತೇಳಿ. ಸೊ ಯಾವ್ಯಾವ ಒಂದು ಕ್ಯಾಟಗರಿಗೆ ಎಷ್ಟೆಷ್ಟು ಪೋಸ್ಟ್ಸ್ ಇದ್ದಾವೆ ಅಂತೇಳಿ ಸಹ ಇಲ್ಲಿ ಕೊಟ್ಟಿದ್ದಾರೆ. ಸೊ ಯಾವ ಟ್ರೇಡಲ್ಲಿ ಯಾವ್ಯಾವ ಕ್ಯಾಸ್ಟ್ಗೆ ಎಷ್ಟೆಷ್ಟು ಇದ್ದಾವೆ ಅಂತ ಹೇಳಿ ಇಲ್ಲಿ ಕೊಟ್ಟಿರ್ತಕ್ಕಂಥದ್ದು ಇನ್ನೊಂದು ನೋಡ್ಕೊಳ್ಳಿ. ಆ್ಯಂಡ್ ನೆಕ್ಸ್ಟ್ ಇಲ್ಲಿ ನೋಡ್ಬೋದು ನೀವು, ಇಲ್ಲಿ ಫಿಟ್ಟರ್, ಮಷಿನಿಸ್ಟ್, ಮೆಕ್ಯಾನಿಕ್ ಮೋಟರ್ ವೆಹಿಕಲ್, ಟರ್ನರ್, CNC ಪ್ರೋಗ್ರಾಮಿಂಗ್ ಕಮ್ ಆಪರೇಟರ್ ಏನಿದ್ದಾವೆ, ಈ 5 ಟ್ರೇಡ್ಸು ಸಹ ಮೆಕ್ಯಾನಿಕಲ್ ಗ್ರೂಪ್ನ ಟ್ರೇಡ್ಸ್. ಈ 5 ಟ್ರೇಡ್ಸ್ ಮೆಕ್ಯಾನಿಕಲ್ ಗ್ರೂಪ್ನ ಟ್ರೇಡ್ಸ್. ಮೆಕ್ಯಾನಿಕಲ್ಗೆ ಎಷ್ಟು ವ್ಯಾಲ್ಯೂ ಇದೆ ಅನ್ನೋದು ನೋಡಿ ಇಲ್ಲಿ ಗೊತ್ತಾಗುತ್ತೆ. ಅದರಲ್ಲಿ ಯಥೇಚ್ಛವಾಗಿರ್ತಕ್ಕಂಥದ್ದು ಫಿಟ್ಟರ್ ಟ್ರೇಡ್ಗೆ. ಫಿಟ್ಟರ್ ಒಂದು ಎವರ್ಗ್ರೀನ್ ಟ್ರೇಡ್, ಫಿಟ್ಟರ್ ಮತ್ತು ಎಲೆಕ್ಟ್ರಿಷಿಯನ್ ಇದೆ ITIಯಲ್ಲಿ ಎವರ್ಗ್ರೀನ್ ಟ್ರೇಡ್ಸ್. ಈ 2 ಟ್ರೇಡ್ ಮಾಡಿಕೊಂಡ್ರೆ ನೀವು ಎಲ್ಲಿ ಕೆಲಸ ಇಲ್ಲ ಅನ್ನೋ ಹಾಗೆ ಇರೋದಿಲ್ಲ ಫಿಟ್ಟರ್ ಮತ್ತು ಎಲೆಕ್ಟ್ರಿಷಿಯನ್ಗೆ. ಅದೇ ರೀತಿ ಇದಕ್ಕೆ ಎಷ್ಟು ಪೇಮೆಂಟ್ ಚಾರ್ಜ್ ನೀವು ನೋಡೋದಾದರೆ, ದ ಕ್ಯಾಂಡಿಡೇಟ್ಸ್ ಆರ್ ರಿಕ್ವೈರ್ಡ್ ಟು ಎನ್ಕ್ಲೋಸ್ ಆ್ಯನ್ ಇಂಡಿಯನ್ ಪೋಸ್ಟಲ್ ಆರ್ಡರ್ ಅಥವಾ ಡಿಮ್ಯಾಂಡ್ ಡ್ರಾಫ್ಟ್ ಫ್ರಮ್ ಎನಿ ನ್ಯಾಷನಲೈಸ್ಡ್ ಬ್ಯಾಂಕ್ ಆಫ್ ₹100. ಅಂದರೆ ನೀವಿಲ್ಲಿ ಬ್ಯಾಂಕಲ್ಲಿ DD ಕಟ್ಟಬೇಕು ₹100. ಯಾರ ಹೆಸರಿಗೆ ಅಂದರೆ ಪ್ರಿನ್ಸಿಪಲ್ ಫಿನಾನ್ಷಿಯಲ್ ಅಡ್ವೈಸರ್ ರೈಲ್ವೆ ಫ್ಯಾಕ್ಟ್ರಿ, ಇವರೊಂದು ಹೆಸರಿಗೆ ನೀವು DDಯನ್ನು ಕಟ್ಟಬೇಕು, ₹100 DD. ಅಥವಾ
ನೀವು ಪೋಸ್ಟ್ ಆಫೀಸ್ನಲ್ಲಿ ಇಂಡಿಯನ್ ಪೋಸ್ಟಲ್ ಆರ್ಡರ್ ಆದರೂ ಸಹ ನೀವು ಮಾಡ್ಬೋದು ₹100. ಬಟ್ ಆದರೆ ಇಲ್ಲಿ ಎಕ್ಸೆಂಪ್ಷನ್ ಇದೆ. ಯಾರ್ಯಾರಿಗೆ ಅಂದರೆ SC/ST ಕ್ಯಾಂಡಿಡೇಟ್ಸ್ಗೆ ಮತ್ತು ಫಿಸಿಕಲಿ ಹ್ಯಾಂಡಿಕ್ಯಾಪ್ಡ್ ಕ್ಯಾಂಡಿಡೇಟ್ಸ್ಗೆ ಮತ್ತು ವುಮೆನ್ ಕ್ಯಾಂಡಿಡೇಟ್ಸ್ಗೆ ಯಾವುದೇ ರೀತಿಯಾದಂತಹ ಚಾರ್ಜಸ್ ಇರೋದಿಲ್ಲ. SC/ST ಕ್ಯಾಂಡಿಡೇಟ್ಸು, ಫಿಸಿಕಲಿ ಹ್ಯಾಂಡಿಕ್ಯಾಪ್ಡ್ ಕ್ಯಾಂಡಿಡೇಟ್ಸು ಮತ್ತು ವುಮೆನ್ ಕ್ಯಾಂಡಿಡೇಟ್ಸ್ ಯಾವುದೇ ರೀತಿಯಾದಂತಹ ಚಾರ್ಜಸ್ ಇರೋದಿಲ್ಲ. ಇವರ ಹೊರತಾಗಿ ಉಳಿದಂಥ ಎಲ್ಲ ಕ್ಯಾಂಡಿಡೇಟ್ಸು ಸಹ ₹100 DDಯನ್ನು ನೀವು ಮಾಡಬೇಕಾಗುತ್ತೆ. ಪ್ರಿನ್ಸಿಪಲ್ ಫಿನಾನ್ಷಿಯಲ್ ಅಡ್ವೈಸರ್ ಅಥವಾ ರೈಲ್ವೆ ಫ್ಯಾಕ್ಟ್ರಿ ಅವರ ಹೆಸರಿನಲ್ಲಿ. ಹಾಗೆಯೇ ಇಲ್ಲಿ ನಿಮಗೆ ಸ್ಟೈಫಂಡ್ ಕೂಡ ಸಿಗುತ್ತೆ. ಒಂದು ಅಪ್ರೆಂಟಿಸ್ಶಿಪ್ ತರಬೇತಿಯಲ್ಲಿ ಸ್ಟೈಫಂಡ್ ಕೂಡ ಸಿಗ್ತಾ ಇದೆ. ಎಷ್ಟು ಅಂದರೆ ಫಿಟ್ಟರ್, ಮಷಿನಿಸ್ಟ್, ಮೆಕ್ಯಾನಿಕ್, ಮೋಟರ್ ವೆಹಿಕಲ್, ಟರ್ನರ್, ಎಲೆಕ್ಟ್ರಿಷಿಯನ್, ಎಲೆಕ್ಟ್ರಾನಿಕ್ ಮೆಕ್ಯಾನಿಕ್ ಈ ಟ್ರೇಡ್ಸ್ನವ್ರಿಗೆ ₹12,261 ಪ್ರತಿ ತಿಂಗಳು ಸಿಗುತ್ತೆ. ಹಾಗೆಯೇ CNC ಪ್ರೋಗ್ರಾಮಿಂಗ್ ಕಮ್ ಆಪರೇಟರ್ ಇವರಿಗೆ $10,889 ಪ್ರತಿ ತಿಂಗಳು ಸಿಗುವಂಥದ್ದು. ಸೊ ಹಾಗೆಯೇ ನೆಕ್ಸ್ಟ್ ನೀವು ನೋಡೋದಾದರೆ ಯಾವ ರೀತಿ ನಾವು ಅಪ್ಲಿಕೇಶನ್ನ ಹಾಕಬೇಕು. ಸೊ ಇಲ್ಲಿ ನಮಗೆ ಅಪ್ಲಿಕೇಶನ್ ನೋಟಿಫಿಕೇಶನ್ ಸಿಗುತ್ತೆ. ಇಲ್ಲಿ ಯಾವ ಒಂದು ವೆಬ್ಸೈಟಲ್ಲಿ ಅಂದರೆ rwf.indianrailways.gov.in ಈ ಒಂದು ವೆಬ್ಸೈಟಲ್ಲಿ ನಮಗೆ ಇದರ ಪೂರ್ತಿಯಾದಂಥ ನೋಟಿಫಿಕೇಶನ್ ಸಿಗುತ್ತೆ. ಅದೇ ನೋಟಿಫಿಕೇಷನಲ್ಲಿ ನಿಮಗೆ ಅನೆಕ್ಷರ್ ಎ ಅಂತಕ್ಕಂಥ ಒಂದು ಫಾರ್ಮ್ಯಾಟ್ ಸಿಗುತ್ತೆ, ಅಪ್ಲಿಕೇಶನ್ ಫಾರ್ಮ್ ಸಿಗುತ್ತೆ. ಅನೆಕ್ಷರ್ ಎ ಬಂದು ಅಪ್ಲಿಕೇಶನ್ ಫಾರ್ಮ್ ಇದು. ಸೊ ಈ ಒಂದು ಅಪ್ಲಿಕೇಶನ್ ಫಾರ್ಮಲ್ಲಿ ನೀವು ನಿಮ್ಮ ಎಲ್ಲ ಡೀಟೇಲ್ಸನ್ನು ಫಿಲ್ ಮಾಡಬೇಕಾಗ್ತದೆ. ಇಲ್ಲಿ ಕೊಟ್ಟು ಅಪ್ಲಿಕೇಶನ್ ಎ ಅಂದರೆ ಅಪ್ಲಿಕೇಶನ್ ಫಾರ್ಮ್ಯಾಟ್. ಸೊ ಅನೆಕ್ಷರ್ B, C, D ಆ್ಯಂಡ್ E. ಅನೆಕ್ಷರ್ B ಬಂದು SC/ST ಸರ್ಟಿಫಿಕೇಟ್ಸ್, ಏನು ಈ ಕ್ಯಾಸ್ಟ್ ಸರ್ಟಿಫಿಕೇಟ್ ಅಂತೇಳಿ ಏನು ಬರುತ್ತೆ. ಸೊ SC/ST ಕ್ಯಾಟಗರಿ ಅವರಿಗೆ ಒಂದು ಸಪ್ರೇಟಾಗಿ ಒಂದು ಕ್ಯಾಸ್ಟ್ ಸರ್ಟಿಫಿಕೇಟ್ ಫಾರ್ಮೆಟನ್ನು ಕೊಟ್ಟಿರ್ತಾರೆ ಅನೆಕ್ಷರ್ B ಅಲ್ಲಿ. ಸೊ ಆ ಫಾರ್ಮೆಟಲ್ಲಿ ನೀವು ಫಿಲಪ್ಪನ್ನು ಮಾಡಿಸಿ ನಿಮ್ಮ ತಾಲೂಕು ಕಚೇರಿಯಲ್ಲಿ ಅದಕ್ಕೆ ಒಂದು ಸಿಗ್ನೇಚರ್ನ ಮಾಡಿಸಿರಬೇಕು. ಮತ್ತು ಅನೆಕ್ಷರ್ C ಬಂದು OBC ಸರ್ಟಿಫಿಕೇಟ್ಸ್ಗೆ, ಅದರ್ ಬ್ಯಾಕ್ವರ್ಡ್ ಕ್ಲಾಸಸ್ ಕ್ಯಾಟಗರಿ ಯಾರಿದ್ದೀರಾ ಅವರಿಗೆ ಈ ಒಂದು ಅನೆಕ್ಷರ್ C ಇರುತ್ತೆ. ಆ್ಯಂಡ್ ಅನೆಕ್ಷರ್ D ಬಂದು ಕಾಪಿ ಆಫ್ ಸರ್ವಿಂಗ್ ರೈಲ್ವೆ ಎಂಪ್ಲಾಯೀಸ್, ಆಲ್ರೆಡಿ ರೈಲ್ವೇಸಲ್ಲಿ ವರ್ಕ್ ಮಾಡ್ತಾ ಇರ್ತಕ್ಕಂಥ ಎಂಪ್ಲಾಯೀಸ್ಗೆ ಈ ಒಂದು ಅನೆಕ್ಷರ್ D ಅಪ್ಲಿಕೇಬಲ್ ಆಗುವಂಥದ್ದು. ಹಾಗೆಯೇ ಅನೆಕ್ಷರ್ E ಕಂಪಲ್ಸರಿ ಪ್ರತಿಯೊಬ್ಬರೂ ಮೆಡಿಕಲ್ ಫಿಟ್ನೆಸ್ ಸರ್ಟಿಫಿಕೇಟನ್ನು ತೊಗೊಂಡಿರಲೇಬೇಕು. ನೋಟಿಫಿಕೇಷನಲ್ಲೇ ಸಿಗುತ್ತೆ ನಿಮಗೆ ಅನೆಕ್ಷರ್ A, B, C, D ಆ್ಯಂಡ್ E ಏನಿದಾವಲ್ಲ. ನೀವು ರೈಲ್ವೆ ಫ್ಯಾಕ್ಟ್ರಿ ಒಂದು ವೆಬ್ಸೈಟ್ಗೆ ಹೋದಾಗ ಆ ವೆಬ್ಸೈಟಲ್ಲೇ ನಿಮಗೆ ಈ ಇಷ್ಟು ಫಾರ್ಮೆಟ್ಸು ಸಿಗುತ್ತೆ. ಅಲ್ಲೇ ನೀವು ಅಪ್ಲಿಕೇಶನ್ನ ಸಹ ಫಿಲ್ ಮಾಡಬೇಕಾಗುತ್ತೆ. ಆ್ಯಂಡ್ ನೆಕ್ಸ್ಟ್ ಮತ್ತು ಇದರ ಜೊತೆಗೆ ಈ ಅನೆಕ್ಷರ್ A, B, C, D, E ಜೊತೆಗೆ ನೀವು ಸೆಲ್ಫ್ ಅಟೆಸ್ಟೆಡ್ ಫಾರ್ ಆಲ್ ಫೋಟೋ ಕಾಪೀಸ್ ಆಫ್ ಡಾಕ್ಯುಮೆಂಟ್ಸ್, ನಿಮ್ಮ 10th ಸರ್ಟಿಫಿಕೇಟ್ ಆಗಿರ್ಬೋದು, ITIನ NTC ಸರ್ಟಿಫಿಕೇಟ್ ಆಗಿರ್ಬೋದು. ನಿಮ್ಮ NTC ಅಂದರೆ ನ್ಯಾಷನಲ್ ಟ್ರೇಡ್ ಸರ್ಟಿಫಿಕೇಟ್ ಅಂತೇಳಿ ನಿಮ್ಮ ITI ಕಂಪ್ಲೀಟ್ ಆದಮೇಲೆ ಕೊಡ್ತಾರೆ. ಸೊ ಆ ಒಂದು ಸರ್ಟಿಫಿಕೇಟ್ ಮತ್ತು ಎಂಪ್ಲಾಯ್ಮೆಂಟ್ ಕಾರ್ಡ್, ನಾನು ಆಗಲೇ ಹೇಳಿದ್ನಲ್ಲ ಉದ್ಯೋಗ ವಿನಿಮಯ ಕೇಂದ್ರದಲ್ಲಿ ಮಾಡಿಸಿರ್ತಕ್ಕಂಥ ಒಂದು ಉದ್ಯೋಗ ಚೀಟಿ, ಎಂಪ್ಲಾಯ್ಮೆಂಟ್ ಕಾರ್ಡ್, ಇವೆಲ್ಲ ನೀವು ಫೋಟೋ ಕಾಪೀಸ್ ಅಂದರೆ ಜೆರಾಕ್ಸನ್ನು ಕೊಡಬೇಕಾಗುತ್ತೆ. ಆ ಜೆರಾಕ್ಸ್ಗೆ ಸೆಲ್ಫ್ ಅಟೆಸ್ಟೆಡ್ ನೀವೇ ಸಿಗ್ನೇಚರನ್ನು ಮಾಡಿರಬೇಕು. ಪ್ರತಿಯೊಂದು ಡಾಕ್ಯುಮೆಂಟ್ಸ್ಗೂ ಸಹ ನೀವೇ ಸಿಗ್ನೇಚರನ್ನು ಸಹ ಮಾಡಿರಬೇಕಾಗುತ್ತೆ. ಆ್ಯಂಡ್ ಈ ಒಂದು ಏನು ಮಾಡಬೇಕು ಇಷ್ಟನ್ನು ಅಂದರೆ ಇಷ್ಟನ್ನು ಎನ್ಕ್ಲೋಸ್ ಮಾಡಿ ನೀವು. ಸೊ ಈ ಅಪ್ಲಿಕೇಶನ್ ಅನೆಕ್ಷರ್ ಎ ಏನಿದೆಯಲ್ಲ ಇದನ್ನೆಲ್ಲ ಫಿಲ್ ಮಾಡಿ ನೀವು SC/ST ಕ್ಯಾಂಡಿಡೇಟ್ಸ್ ಆಗಿದ್ದರೆ ಅನೆಕ್ಷರ್ B ತೊಗೊಳ್ಳಿ, OBC ಆಗಿದ್ದರೆ ಅನೆಕ್ಷರ್ C ತೊಗೊಳ್ಳಿ, ಆ್ಯಂಡ್ ಮೆಡಿಕಲ್ ಫಿಟ್ನೆಸ್ ಸರ್ಟಿಫಿಕೇಟ್ನ ತೊಗೊಳ್ಳಿ. ಇಷ್ಟನ್ನು ನೀವು ಏನು ಮಾಡಬೇಕು ಅಂದರೆ ಈ ರೈಲ್ವೆ ಫ್ಯಾಕ್ಟ್ರಿ ಯಲಹಂಕದಲ್ಲಿ ಏನಿದೆಯಲ್ಲ, ಬೆಂಗಳೂರು ಯಲಹಂಕದಲ್ಲಿ, ಸೊ ಅಲ್ಲಿ ನೀವು ಹೋಗಿ ಡೈರೆಕ್ಟಾಗಿ ಕೊಡಬೇಕಾಗುತ್ತೆ. ಅಥವಾ ಇಲ್ಲ ಅಂತಂದರೆ ನಾವು ಡೈರೆಕ್ಟ್ ಅಲ್ಲಿಗೆ ಹೋಗೋಕ್ಕಾಗೋದಿಲ್ಲ, ನಾವು ದೂರ ಇದ್ದೀವಿ ಅಂದರೆ ನೀವು ರಿಜಿಸ್ಟರ್ ಪೋಸ್ಟನ್ನು ಮಾಡಬೇಕಾಗುತ್ತೆ. ಸೊ ಆ ರಿಜಿಸ್ಟರ್ ಪೋಸ್ಟ್ನ ಅಡ್ರೆಸ್ ಬಂದು ದ ಸೀನಿಯರ್ ಪರ್ಸನಲ್ ಆಫೀಸರ್, ಪರ್ಸನಲ್ ಡಿಪಾರ್ಟ್ಮೆಂಟ್, ರೈಲ್ವೆ ಫ್ಯಾಕ್ಟರಿ, ಯಲಹಂಕ, ಬೆಂಗಳೂರು. ಇಲ್ಲಿ ನೋಡ್ತಾ ಇದ್ದೀರಿ ರಿಜಿಸ್ಟರ್ ಪೋಸ್ಟ್ನ ಅಡ್ರೆಸ್ನ ನಾನಿಲ್ಲಿ ನಿಮಗೆ ಕೊಟ್ಟಿದ್ದೀನಿ. ಸೊ ನೀವು ಎಲ್ಲ ಡಾಕ್ಯುಮೆಂಟ್ಸ್, ಏನೇನು ಡಾಕ್ಯುಮೆಂಟ್ಸ್ ಹೇಳಿದ್ನೋ ಅಷ್ಟು ಡಾಕ್ಯುಮೆಂಟ್ಸ್ನ ಎನ್ಕ್ಲೋಸ್ ಮಾಡಿ ನೀವು ಈ ಒಂದು ರಿಜಿಸ್ಟರ್ ಪೋಸ್ಟ್ ಅಡ್ರೆಸ್ಗೆ ಬೇಕಿದ್ರೆ ನೀವು ಕಳಿಸ್ಬೋದು. ಸೊ ಕಳಿಸೋದ್ರಿಂದ ಸಹ ನೀವು ಈ ಒಂದು ಅಂದರೆ ನೀವು ಎಷ್ಟನೇ ತಾರೀಕು ಒಳಗಡೆ ಕಳಿಸ್ಬೇಕಂದ್ರೆ ಫೆಬ್ರವರಿ 20ನೇ ತಾರೀಕು ಒಳಗಡೆ ನೀವು ಇದನ್ನೆಲ್ಲ ಈ ಪ್ರೋಸೆಸ್ನ ಮಾಡಬೇಕಾಗುತ್ತೆ. DD ಕಟ್ಟಬೇಕು, ಅನೆಕ್ಷರ್ ಎ ಅಲ್ಲಿ ನೀವು ಫಾರ್ಮೆಟನ್ನು ಫಿಲ್ ಮಾಡಬೇಕು. ಜೊತೆಗೆ ನಿಮ್ಮ ಸೆಲ್ಫ್ ಅಟೆಸ್ಟೆಡ್ ಫೋಟೋಸ್ ಸಹ ಮೂರು ಎಕ್ಸ್ಟ್ರಾ ಫೋಟೋಸ್ನೂ ಸಹ ನೀವು ಇಲ್ಲಿ ಕಳಿಸ್ಕೊಡ್ಬೇಕಾಗುತ್ತೆ. ಸೊ ಇಷ್ಟನ್ನು ನೀವು ಮಾಡಿ ನೀವು ಪೋಸ್ಟ್ ಆರ್ಡ್ರ್ ಮಾಡ್ಬೋದು ಅಥವಾ ರೈಲ್ವೆ ಫ್ಯಾಕ್ಟ್ರಿ ಹತ್ರ ಡೈರೆಕ್ಟಾಗಿ ಅಲ್ಲೇ ಹೋಗಿ ಆದರೂ ಕೊಡ್ಬೋದು. ಹಾಗೆ ಇಲ್ಲಿ ಟೈಮಿಂಗ್ ಸಹ ಕೊಟ್ಟಿದ್ದೀನಿ ನಾನು.
ಮಂಡೇ ಟು ಫ್ರೈಡೇ ಬೆಳಗ್ಗೆ 9 ಗಂಟೆಯಿಂದ ಸಂಜೆ 4:50 ಇರುತ್ತೆ. ಸೊ ಅಷ್ಟರೊಳಗಡೆ ನೀವು ಹೋಗಿ ಕೊಡ್ಬೋದು ಮಂಡೇ ಟು ಫ್ರೈಡೇ. ಇಲ್ಲ ಅಂದರೆ ಸಾಟರ್ಡೆ 9 ರಿಂದ 12:20 ಇರುತ್ತೆ. ಆ್ಯಂಡ್ ಇದು ವರ್ಕಿಂಗ್ ಡೇಸಲ್ಲಿ ಮಾತ್ರ ಇರುತ್ತೆ. ಏನಾದರೂ ಹಾಲಿಡೇಸ್ ಇದ್ದರೆ ರಜೆ ಇರುತ್ತೆ, ಹಾಲಿಡೇಸ್ ಇದ್ದಾಗ ಹೋದರೆ ನಿಮಗೇನು ಯೂಸ್ ಆಗೋದಿಲ್ಲ. ಸೊ ವರ್ಕಿಂಗ್ ಡೇಸಲ್ಲಿ ನೀವು ಯಾವಾಗಲಾದ್ರೂ ಮಂಡೇ ಟು ಸಾಟರ್ಡೆ ಹೋಗಿ ಕೊಡ್ಬೋದು. ಫೆಬ್ರವರಿ 20ನೇ ತಾರೀಕಿನ ಒಳಗಡೆ ನೀವು ಸಬ್ಮಿಟ್ ಮಾಡಬೇಕಾಗುತ್ತೆ ಹೇಳ್ತಾ, ಒಂದು ರೈಲ್ವೆ ಫ್ಯಾಕ್ಟ್ರಿಯಲ್ಲಿರ್ತಕ್ಕಂಥ ಅಪ್ರೆಂಟಿಸ್ಶಿಪ್ ಅವಕಾಶಗಳನ್ನು ಎಲ್ಲ ITI ವಿದ್ಯಾರ್ಥಿಗಳು ಸದುಪಯೋಗ ಪಡಿಸ್ಕೊಳ್ಳಿ. ಯಾಕಂದರೆ ಇದೊಂದು ಕೇಂದ್ರೀಯ ಸಂಸ್ಥೆ ಆಗಿರೋದ್ರಿಂದ ಒಳ್ಳೊಳ್ಳೆ ಅವಕಾಶಗಳು ಇದರಲ್ಲಿ ಇರುತ್ತೆ ನಿಮಗೆ. ಸೊ ITIನ ಎಲ್ಲ ವಿದ್ಯಾರ್ಥಿಗಳು ಸದುಪಯೋಗ ಪಡಿಸ್ಕೊತೀರಾ ಅಂತ ಹೇಳ್ತಾ ನನ್ನ ಈ ಒಂದು ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೇನೆ.